ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡ ಟ್ಯಾರೋ ರೀಡಿಂಗ್ ಚಾನಲ್ಗೆ ಸ್ವಾಗತ. ನೀವೇನಾದರೂ ಈ ವಿಡಿಯೋನ ವಾಚ್ ಮಾಡ್ತಿದ್ರೆ, ಕ್ಲಿಕ್ ಮಾಡಿದರೆ ನೀವು ಒಂದು ರೀಸನ್ಗೆ ವಾಚ್ ಮಾಡ್ತಿದ್ರೆ, ಯಾಕಂದರೆ ಏನೋ ಒಂದು ಮೆಸೇಜ್ ನಿಮಗೆ ತಿಳಿಬೇಕಿತ್ತು. ನಿಮಗೆ ಯಾರು ಹರ್ಟ್ ಮಾಡಿದ್ದಾರೆ, ಯಾರು ತುಂಬ ದುಃಖ ಕೊಟ್ಟಿದ್ದಾರೆ, ಯಾರು ನೋವು ಕೊಟ್ಟಿದ್ದಾರೆ, ನಿಮಗೆ ಜಸ್ಟಿಸ್ ಸಿಗ್ತಾ ಇದೆ. ಯಾಕಂದರೆ ಅವರು ಕರ್ಮನ ಅನುಭವಿಸ್ತಾ ಇದ್ದಾರೆ. ಅವ್ರು ಮಾಡಿರೋ ಕರ್ಮದ ಪ್ರತಿಫಲನ ಇವಾಗ ಅನುಭವಿಸ್ತಾ ಇದ್ದಾರೆ. ಮತ್ತು ಅವರು ತುಂಬ ಶಾಕ್ ಕೂಡ ಆಗಿದ್ದಾರೆ. ಅವ್ರಿಗೆ ಅನ್ನಿಸ್ತಾ ಇದೆ ಯಾರೋ ಶಾಪ ಹಾಕಿದ್ದಾರೆ, ಅದಕ್ಕೆ ಈ ರೀತಿ ಆಗ್ತಾ ಇದೆ ಅಂತ. ಸೊ ಆ ಒಂದು ಸ್ಟೇಜಲ್ಲಿ ಅವರಿದ್ದಾರೆ. ಅದಕ್ಕೋಸ್ಕರನೇ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ. ಸೊ ಜಸ್ಟಿಸ್ ನಿಮಗೆ ಸಿಗುತ್ತೆ. ಯಾಕಂದರೆ ನಿಮಗೆ ಅವರು ತುಂಬ ಹರ್ಟ್ ಮಾಡಿದ್ದಾರೆ, ತುಂಬ ನೋವು ಕೊಟ್ಟಿದ್ದಾರೆ, ತುಂಬ ನೀವು ಸಫರ್ ಮಾಡಿದ್ದೀರಾ, ನೀವು ಕಣ್ಣೀರು ಹಾಕಿದ್ದೀರಾ. ಅದು ನೀವು ಅವ್ರಿಗೆ ಕೆಟ್ಟದ್ದು ಬಯಸಬೇಕು ಅಂತ ಅಲ್ಲ, ಬಟ್ ಆದರೆ ಯೂನಿವರ್ಸು ತುಂಬಾ ಹಾನೆಸ್ಟ್. ಅದು ಯಾರಿಗೆ ಯಾವ ಸಮಯದಲ್ಲಿ ಯಾವ ರೀತಿ ಕರ್ಮನ ವಾಪಸ್ ರಿಟರ್ನ್ ತಂದುಕೊಡುತ್ತೆ, ಅದು ಒಳ್ಳೆ ಪ್ಲ್ಯಾನಿಂಗಲ್ಲೇ ಆಗೋದು. ಸೊ ಜಸ್ಟಿಸ್ ನಿಮಗೆ ಸಿಗುತ್ತೆ. ಯಾರು ನಿಮಗೆ ಕಣ್ಣೀರು ಹಾಕ್ಸಿದ್ದಾರೆ, ಯಾರು ನೋವು ಕೊಟ್ಟಿದ್ದಾರೆ, ಅವರಿಗೆ ಲುಕ್ ಎಟ್ ದಿಸ್, ದ ಹೆರೋಪೆಂಟ್ ಕಾರ್ಡ್, ಡಿವೈನ್ ಅವರಿಗೆ ಸರಿಯಾದ ಪಾಠನ ಕಲಿಸ್ತಾ ಇದ್ದಾರೆ. ಸೊ ನೋಡಿ, ನೀವು ಇನ್ಮುಂದೆ ಪೀಸ್ಫುಲ್ಲಾಗಿ ಮಲ್ಕೋಬೋದು, ಶಾಂತಿಯಿಂದ ಮಲ್ಕೋಬೋದು. ಬಟ್ ಆದರೆ ಅವರು ಪೀಸ್ಫುಲ್ಲಾಗಿ ಮಲ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಅವರು ಮಾಡಿರುವ ಕರ್ಮ, ಬ್ಯಾಡ್ ಕರ್ಮ ಏನಿದೆ ಅಲ್ವಾ, ಅದನ್ನು ಅವರು ಅನುಭವಿಸ್ತಾ ಇದ್ದಾರೆ. ಸೊ ಈ ಒಂದು ಕಾರ್ಡ್ನ ನೀವು ನೋಡ್ಬೋದು. ಬಿಕಾಸ್ ಯು ಆರ್ ಗೋಯಿಂಗ್ ಟು ಬಿ ವೆರಿ ಪೀಸ್ಫುಲ್ ಆ್ಯಂಡ್ ಹ್ಯಾಪಿ. ಸೊ ನೀವು ಏನು ಕಳ್ಕೊಂಡಿದ್ದೀರಾ ಲೈಫಲ್ಲಿ, ಏನನ್ನು ನೀವು ಲೈಫಲ್ಲಿ ಇಂಪಾರ್ಟೆಂಟ್ ಥಿಂಗ್ನ ಕಳ್ಕೊಂಡಿದ್ದೀರಾ, ಇವ್ರ ಕಾರಣ ಅದು ನಿಮಗೆ ವಾಪಸ್ ರಿಟರ್ನ್ ಸಿಗುತ್ತೆ. ನಿಮ್ಮ ಲೈಫಲ್ಲಿ ಅಂಥದ್ದು ಏನಾಗಿದೆ, ನಿಮಗೆ ಈ ಒಂದು ಕಾರ್ಡ್ ರೀಡಿಂಗ್ ತುಂಬಾ ರೆಸೊನೇಟ್ ಆಗ್ತಾ ಇದೆ, ನನಗೆ ಕಾಮೆಂಟಲ್ಲಿ ತಿಳಿಸಿ. ಬಿಕಾಸ್ ಓ ಮೈ ಗಾಡ್, ದೀಸ್ ಕಾರ್ಡ್ಸ್ ಆರ್ ಟೆಲಿಂಗ್ ಮೀ. ಆ್ಯಂಡ್ ಏನೋ ಒಂದು ತುಂಬ ದೊಡ್ಡ ಘಟನೆ ನಡೆದಿದೆ, ಅಥವಾ ತುಂಬ ಹರ್ಟ್ ಮಾಡಿದ್ದಾರೆ ಈ ವ್ಯಕ್ತಿ ತುಂಬ ನೋವು ಕೊಟ್ಟಿದ್ದಾರೆ ನಿಮಗೆ. ನೀವು ತುಂಬ ಸಫರ್ ಮಾಡಿದ್ದೀರಾ. ಕೆಲವರಂತೂ ಮೆನಿ ಇಯರ್ಸ್ ಸಫರ್ ಮಾಡಿದ್ದೀರಾ. ಕೆಲವರು ಲಾಸ್ ಆಗಿದೆ, ಕೆಲವರು ತುಂಬ ಕಳ್ಕೊಂಡಿದ್ದೀರಾ ಈ ವ್ಯಕ್ತಿಯಿಂದ. ಟೈಮ್ ಕಳ್ಕೊಂಡಿರ್ಬೋದು, ಹಣ ಕಳ್ಕೊಂಡಿರ್ಬೋದು, ರಿಲೇಷನ್ಶಿಪ್ಪು, ಲವ್ ಕಳ್ಕೊಂಡಿರ್ಬೋದು, ಹೆಲ್ತ್ನ ಕಳ್ಕೊಂಡಿರ್ಬೋದು. ಅಂಥದ್ದು ಏನಾಗಿದೆ ಕಾಮೆಂಟಲ್ಲಿ ತಿಳಿಸಿ. ಆ್ಯಂಡ್ ದೆರ್ ಇಸ್ ಎ ಗುಡ್ ನ್ಯೂಸ್. ನೀವು ಪೀಸ್ಫುಲ್ ಆಗಿರ್ತೀರಾ, ಹ್ಯಾಪಿಯಾಗಿರ್ತೀರಾ. ನೀವೇನು ಕಳ್ಕೊಂಡಿದ್ದೀರಾ ನೋಡಿ, ಅದು ಕಂಪ್ಲೀಷನ್ ಆಗ್ತಾ ಇದೆ. 10 ಫೋಲ್ಡ್ಸಲ್ಲಿ ನಿಮಗೆ ವಾಪಸ್ ಬರುತ್ತೆ. ಸೊ ಈ ಎನರ್ಜಿನ ಕ್ಲೇಮ್ ಮಾಡೋದನ್ನ ಮರಿಬೇಡಿ. ನಾನು ಏನನ್ನು ಕಳ್ಕೊಂಡಿದ್ದೀನಿ ಅದನ್ನು ನಾನು ವಾಪಸ್ಸು 10 ಪಟ್ಟು ಪಡಿತಾ ಇದ್ದೀನಿ ಅಂತ ಕ್ಲೇಮ್ ಮಾಡಿ ಎನರ್ಜಿನ. ಈ ಎನರ್ಜಿ ಕ್ಲೇಮ್ ಮಾಡೋದ್ರಿಂದ ನೀವು ಏನು ಕಳ್ಕೊಂಡಿದ್ದೀರಾ ಅದರದ್ದು 10 ಪಟ್ಟು ನಿಮಗೆ ವಾಪಸ್ ಸಿಕ್ಕತ್ತೆ. ಸೊ ನೀವು ಇದನ್ನು ಮರಿಬೇಡಿ. ನೋಡಿ, ನಂಬರ್ 4 ನಂಬರ್. ಸೊ 4 ಟೈಮ್ಸ್ ನೀವು ಇದನ್ನು ಬರಿಬೇಕು. ನಾನು ಏನನ್ನು ಕಳ್ಕೊಂಡಿದ್ದೀನಿ ಅದು 10 ಪಟ್ಟು ನನಗೆ ವಾಪಸ್ ಬರ್ತಾ ಇದೆ. ಇಂಗ್ಲೀಷಲ್ಲಿ ಬರೆಯೋ ಹಾಗಿದ್ರೆ, ವಾಟ್ ಐ ಲಾಸ್ಟ್ ಐ ಆಮ್ ಗೇನಿಂಗ್ ಬ್ಯಾಕ್ ಇನ್ 10 ಫೋಲ್ಡ್, 10x. ಈ ರೀತಿ ನೀವು ಕಾಮೆಂಟ್ ಮಾಡ್ಬೋದು. 4 ಟೈಮ್ಸ್ ಮಾಡಬೇಕು. 4 ಸಾರಿ ನೀವು ಹೋಲ್ ಹಾರ್ಟೆಡ್ಲಿ ಕಾಮೆಂಟ್ ಮಾಡಿ ನೋಡ್ತಾರಿ. ನೀವು ಏನು ಕಳ್ಕೊಂಡಿದ್ದೀರಾ ಅದು ವಾಪಸ್ ಸಿಕ್ಕೇ ಸಿಗುತ್ತೆ. ಸೊ ನೋಡಿ, ನೀವು ಅನ್ಕೋಬೋದು, ಇಲ್ಲ ಆ ಥರದ್ದು ಆಗೋದಿಲ್ಲ, ಆ ಎಮೋಷ್ನಲ್ಲು, ಆ ಒಂದು ನೋವು, ಆ ಒಂದು ಹರ್ಟು ನನಗೆ ವಾಪಸ್ಸು, ನಾನು ತುಂಬ ನೋವು ಪಟ್ಟಿದ್ದೀನಿ, ನಾನು ತುಂಬ ಸ್ಟ್ರಗಲ್ ಮಾಡಿದ್ದೀನಿ, ಅದು ನಾನು ಕಳ್ಕೊಂಡಿದ್ದು ಪೀಸ್ ಆಫ್ ಮೈಂಡ್, ಶಾಂತಿ, ನೆಮ್ಮದಿ ಇರ್ಬೋದು, ಹಣ ಇರ್ಬೋದು, ಅದು ವಾಪಸ್ ಸಿಗಲ್ವೇನೋ ಅನ್ನೋ ಡೌಟ್ಫುಲ್ ಎನರ್ಜಿನಲ್ಲಿ ಮಾತ್ರ ಮಾಡಬೇಡಿ. ನಿಮ್ಗೆ ಗೊತ್ತಿಲ್ಲ ಮಿರಾಕಲ್ ಯಾವ ರೀತಿ ಆಗುತ್ತೆ, ಯಾವ ಥರ ಚೇಂಜ್ ಆಗುತ್ತೆ. ರಿಲೇಷನ್ಶಿಪ್ ಇರ್ಬೋದು, ಹಣ ಇರ್ಬೋದು, ಹೆಲ್ತ್ ಇರ್ಬೋದು, ಹೇಗೆ ನೀವು ವಾಪಸ್ಸು ನೀವು ಗೇನ್ ಮಾಡ್ತೀರಾ, ನಿಮಗೆ ಮಿರಾಕ್ಯುಲಸ್ ಚೇಂಜಸ್ನ ನೀವು ನೋಡ್ತೀರಾ. ಅದಕ್ಕೆ ಈ ಒಂದು ರೀಡಿಂಗ್ನ ನೋಡ್ತಾ ಇರೋದು, ಈ ಒಂದು ಕಾರ್ಡ್ ರೀಡಿಂಗ್ನ ನೀವು ವಾಚ್ ಮಾಡ್ತಾ ಇರೋದು, ಈ ವಿಡಿಯೋನ ಕ್ಲಿಕ್ ಮಾಡಿರೋದು ಫಾರ್ ಎ ರೀಸನ್. ಸೊ ಖಂಡಿತವಾಗ್ಲೂ ಈ ಒಂದು ಎನರ್ಜಿನ ಕ್ಲೇಮ್ ಮಾಡೋದನ್ನ ಮರಿಬೇಡಿ. ಮತ್ತು ನೀವು ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಈ ಒಂದು ಎನರ್ಜಿನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಿಚ್ ಈಸ್ ಅನ್ ಎನರ್ಜಿ ಎಕ್ಸ್ಚೇಂಜ್. ಕರ್ಮ ಈಸ್ ಎ ಗುಡ್ ಕರ್ಮ ಯು ಆರ್ ಡೂಯಿಂಗ್. ಸಬ್ಸ್ಕ್ರೈಬಿಂಗ್ ಟು ದ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು, ಲೈಕ್ ಮಾಡೋದು, ಕಾಮೆಂಟ್ ಮಾಡೋದು, ಇದು ನೀವು ಕೊಡ್ತಾ ಇರುವಂಥ ಎನರ್ಜಿ ಎಕ್ಸ್ಚೇಂಜ್ ಚಾನಲ್ಗೋಸ್ಕರ. ಸೊ ಅದನ್ನು ಕೂಡ ಮಾಡಿ, ಕ್ಲೇಮ್ ಯು ಆರ್ ಡೂಯಿಂಗ್ ಫಾರ್ ಯುವರ್ ಸೆಲ್ಫ್. ಆ ಎನರ್ಜಿನ ನೀವು ಕ್ಲೇಮ್ ಮಾಡ್ತಾರೆ ನಿಮಗೋಸ್ಕರ. ಸೊ ದಟ್ ಯು ಆರ್ ಗೋಯಿಂಗ್ ಟು ಗೆಟ್ ದಟ್ ಎನರ್ಜಿ, ಪೀಸ್ಫುಲ್ ಹ್ಯಾಪಿನೆಸ್. ನೋಡಿ, ನಂಬರ್ 10 ಕಾರ್ಡ್, ಕಂಪ್ಲೀಷನ್ ಕಾರ್ಡ್. ಯು ಆರ್ ಗೋಯಿಂಗ್ ಟು ಎಂಡ್ ದಿಸ್ ಸೈಕಲ್. ಸೊ ಇಲ್ಲಿಗೆ ಮುಕ್ತಾಯ ಆಗುತ್ತೆ ನಿಮಗೆ. ಈ ಒಂದು ಸಫರಿಂಗ್ಸು, ನೋವು, ಹಾರ್ಟ್ ಬ್ರೇಕ್ ಏನೇ ಇರ್ಬೋದು ಅದೆಲ್ಲನೂ ಮುಕ್ತಾಯ ಆಗುತ್ತೆ. ಹೊಸ ನ್ಯೂ
ಹೊಸ ಅಧ್ಯಾಯನ ನೀವು ನೋಡ್ತೀರಾ. ಮೋರ್ ಇಂಟ್ಯೂಷನ್, ಮೋರ್ ಪವರ್ ಸಿಕ್ಕುತ್ತೆ ನಿಮಗೆ. ನೋಡಿ, ದ ಹೈ ಪ್ರೆಸ್ಟರ್ಸ್ ಕಾರ್ಡ್ ಬಂದಿದೆ. ಯು ಆರ್ ಗೋಯಿಂಗ್ ಟು ಗೋ ಇನ್ ಟು ದ ಹೈ ವೈಬ್ ಎನರ್ಜಿ. ಸೊ ಇವರು ಮತ್ತೆ ಈ ಪರ್ಸನ್ ನಿಮ್ಮನ್ನ ಹರ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ಪರ್ಸನ್ ನಿಮ್ಮನ್ನ ಟಚ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಈ ಪರ್ಸನ್ ನಿಮಗೆ ನೋವು ಮಾಡೋಕ್ಕೂ ಸಾಧ್ಯ ಇಲ್ಲ. ಸೊ ಅವ್ರು ಮಾಡಿರುವ ಪಾಪ ಕರ್ಮಗಳು ಏನಿದೆ ಅದನ್ನು ಅವರು ಅನುಭವಿಸ್ತಾ ಇದ್ದಾರೆ. ಸೊ ಯು ಆರ್ ಗೋಯಿಂಗ್ ಟು ಬಿ ಪೀಸ್ಫುಲ್. ನಿಮಗೆ ಒಂಥರ ಸೇಫ್ಟಿ, ಸೆಕ್ಯೂರಿಟಿ, ಹಣಕಾಸಿನ ವಿಚಾರವಾಗಿರ್ಬೋದು, ರಿಲೇಷನ್ಶಿಪ್ ವಿಚಾರವಾಗಿರ್ಬೋದು, ಮನಿ ರಿಲೇಟೆಡ್ ಇರ್ಬೋದು, ಯು ವಿಲ್ ಫೀಲ್ ಪೀಸ್ಫುಲ್ ಆ್ಯಂಡ್ ಹ್ಯಾಪಿ ನಿಮ್ಮ ಲೈಫಲ್ಲಿ. ಬಿಕಾಸ್ ನೀವು ಒಳ್ಳೆ ಕರ್ಮ ಮಾಡಿದ್ದೀರಾ. ಅವರು ಮಾಡಿರುವಂತಹ ಪಾಪ ಕರ್ಮಗಳಿಗೆ ಅವರು ಅನುಭವಿಸ್ತಾರೆ. ಅವ್ರು ನಿಮಗೆ ಕಣ್ಣೀರು ಹಾಕ್ಸಿದ್ದಾರೆ, ಇವಾಗ ಅವ್ರು ಕಣ್ಣೀರು ಹಾಕ್ತಾ ಇದ್ದಾರೆ. ದಟ್ಸ್ ದೇರ್ ಥಿಂಗ್ ಅಲ್ವಾ? ಸೊ ಬಟ್ ಆದರೆ ನೀವು ಅವ್ರಿಗೆ ಆಶ್ಚರ್ಯ ಆಗಿರುತ್ತೆ, ಇದು ಯಾರು ಕಣ್ಣೀರು ತಾಕ್ತು, ಯಾರು ನಂಗೆ ನೋವು ಮಾಡಿದ್ದಾರೆ, ಈ ರೀತಿ ಇದು ಮಾಡ್ಕೋತಾರೆ. ಬಿಕಾಸ್ ಕರ್ಮ ಯಾರನ್ನೂ ಬಿಡೋದಿಲ್ಲ. ಸೊ ಯು ಆರ್ ಗೋಯಿಂಗ್ ಟು ಗೆಟ್ ದಟ್ ಆನ್ಸರ್. ಜಸ್ಟಿಸ್ ಅಂತ ಹೇಳೋದಲ್ಲ, ಮೊದಲನೇ ಕಾರ್ಡೆ ಬಂದಿದೆ ನೋಡಿ, ಜಸ್ಟಿಸ್. ಯು ಆರ್ ಗೋಯಿಂಗ್ ಟು ಗೆಟ್ ದಟ್ ಜಸ್ಟಿಸ್ ವಾಟ್ ಯು ನೀಡ್. ಸೊ ಅದನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ಯು ಆರ್ ಗೋಯಿಂಗ್ ಟು ಗೆಟ್ ಮಲ್ಟಿಪಲ್ ಫೋಲ್ಡ್ಸ್, 10 ಫೋಲ್ಡ್ಸಲ್ಲಿ. ಸೊ ಇವಾಗ ಅವ್ರ ಪರಿಸ್ಥಿತಿ ಹೇಗಿದೆ ಅಂದರೆ, ಅವರಿಗೆ ತುಂಬ ನೋವಾಗ್ತಾ ಇದೆ, ತುಂಬ ಹರ್ಟ್ ಆಗ್ತಾ ಇದೆ. ಅವ್ರು ಏನು ಮಾಡಿದ್ರು ನಿಮಗೆ ಅದು ವಾಪಸ್ ರಿಟರ್ನ್ ಅವ್ರಿಗೆ ಹೊಡಿತಾ ಇದೆ. ಸೊ ಅವ್ರಿಗೆ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಅವ್ರ ಕೈಕಾಲೆಲ್ಲ ಕಟ್ಟಾಗ್ದಾಗಿದೆ, ಅವರಿಗೆ ತುಂಬ ಬ್ಲ್ಯಾಂಕ್ ಆಗಿದ್ದಾರೆ, ನೋವಿನಲ್ಲಿದ್ದಾರೆ. ಬಿಕಾಸ್ ದೇ ಆರ್ ಸಫರಿಂಗ್. ಅವ್ರು ಮಾಡಿರೋ ಪಾಪದ ಕರ್ಮಗಳು ಕೊಡ ತುಂಬಿರೋದ್ರಿಂದ ಇವಾಗ ಅವ್ರು ಸಫರ್ ಮಾಡ್ತಾ ಇದ್ದಾರೆ. ಸೊ ನೀವು ರೈಟ್ ಟೈಮಲ್ಲಿ ಈ ವಿಡಿಯೋನ ನೋಡ್ತಾ ಇದ್ದೀರಾ. ಈ ಒಂದು ವಿಡಿಯೋನ ನೀವು ನೋಡ್ತಾ ಇದ್ದೀರಾ ಅಂದರೆ ಬಿಕಾಸ್ ಫಾರ್ ಎ ರೀಸನ್ ನೋಡ್ತಾ ಇದ್ದೀರಾ. ನೋಡಿ, ಅವ್ರ ಪರಿಸ್ಥಿತಿ ಈ ರೀತಿ ಇದೆ. ನೋಡಿದ್ರಾ? 8 ಆಫ್ ಸ್ಪಾಟ್ಸ್ ಕಾರ್ಡ್ ನೋಡ್ಬೋದು ನೀವು. ಯಾವ ರೀತಿ ಈ ವ್ಯಕ್ತಿ ಸಫರ್ ಮಾಡ್ತಾ ಇದ್ದಾರೆ. ವುಂಡೆಡ್ ಆಗಿದ್ದಾರೆ, ನೋವಿನಲ್ಲಿದ್ದಾರೆ, ಹರ್ಟ್ ಆಗಿದೆ, ಏನು ಮಾಡೋಕ್ಕಾಗ್ತಾಯಿಲ್ಲ. ಅವ್ರ ಕೈ ಕಾಲು ಕಟ್ಟಾಗ್ದಂಗಿದೆ, ಕಣ್ಗಳು. ನಿಮಗೂ ಇದೇ ಪರಿಸ್ಥಿತಿ ಇತ್ತು ಒಂದು ಸಾರಿ. ಇದೇ ಥರ ಫಿಸಿಕಲಿ ಇಲ್ಲದೆ ಇರ್ಬೋದು, ಬಟ್ ಮೆಂಟಲಿ ಈ ಥರ ಒಂದು ಥರ ಟಾರ್ಚರ್ ಕೊಟ್ಟಿದ್ರು ನಿಮಗೆ. ಅವರು ನೋವು ಕೊಟ್ಟಿದ್ರು. ನಿಮಗೇನು ಮಾಡೋಕ್ಕಾಗ್ತಾ ಇರಲಿಲ್ಲ, ಏನು ಸಫರ್ ಮಾಡ್ತಾಯಿದ್ರಿ, ಸ್ಟ್ರಗಲ್ ಮಾಡ್ತಾಯಿದ್ರಿ, ನೋವು ಪಟ್ಕೊಂಡಿದ್ರಿ, ಹಾರ್ಟ್ ಬ್ರೇಕ್ ಆಗಿತ್ತು. ಇದೇ ಪರಿಸ್ಥಿತಿನಲ್ಲಿ ನೀವಿದ್ರಿ. ಬಟ್ ಇವಾಗ ಅವರಿದ್ದಾರೆ. ಅವ್ರಿಗೆ ರಿಯಲೈಸ್ ಆಗ್ತಾ ಇದೆ, ಮಾಡಿರೋ ಪಾಪ ಕರ್ಮ ನಿಮ್ಮ ಬಗ್ಗೆ ಅವ್ರಿಗೆ ಯೋಚನೆ ಬರ್ತಾ ಇದೆ. ಮತ್ತು ಅಂದ್ಕೊಳ್ತಾ ಇದ್ದಾರೆ, ಈ ಥರ ಯಾಕೆ ಆಗ್ತಾ ಇದೆ ನನಗೆ, ಓ ಮೈ ಗಾಡ್, ನನಗೆ ಯಾರಾದರೂ ಅಂದರೆ ನಾನು ಮಾಡಿರೋ ತಪ್ಪಿಗೆ ಈ ಥರ ಸಿಗ್ತಿದೆಯಲ್ವಾ ಅಂತ. ದೇ ಆರ್ ಗೋಯಿಂಗ್ ಥ್ರೂ ಹಾರ್ಟ್ ಬ್ರೇಕ್. ನಿಮಗೆ ಅವರು ಮೋಸ ಮಾಡಿ ಹೋದರು, ಇವಾಗ ಅವ್ರಿಗೆ ಮೋಸ ಆಗ್ತಾ ಇದೆ. ಅವ್ರಿಗೆ ಬೆನ್ನಿಗೆ ಚೂರಿ ಚುಚ್ಚಿದ್ದಾರೆ, ಹಾರ್ಟ್ ಪೇಯ್ನ್ ಆಗ್ತಾ ಇದೆ. ಬ್ರೇಕಪ್ಸ್ ಅವ್ರ ಲೈಫಲ್ಲಿ ಆಗ್ತಾ ಇರ್ಬೋದು, ಅವರು ಲಾಸ್ ಆಗ್ತಾ ಇರ್ಬೋದು, ಅವ್ರ ಬಿಸ್ನೆಸ್ ಲಾಸ್ ಆಗ್ತಾ ಇರ್ಬೋದು. ಅವ್ರಿಗೆ ಕೆಟ್ಟದ್ದು ಆಗ್ತಾ ಇದೆ ಅಂತ ನಾನು ಖುಷಿಯಿಂದ ಹೇಳ್ತಾ ಇಲ್ಲ, ಬಟ್ ಇದು ರಿಯಾಲಿಟಿ. ಅವ್ರು ನಿಮ್ಗೆ ಮಾಡಿರೋ ನೋವಿಗೆ, ತೊಂದರೆಗೆ ಅವರು ಇವಾಗ ಅನುಭವಿಸ್ತಾ ಇದ್ದಾರೆ. ದೀಸ್ ಆರ್ ಆಲ್ ದ ಥಿಂಗ್ಸ್ ದೇ ಆರ್ ಗೋಯಿಂಗ್ ಥ್ರೂ. ದೇ ಆರ್ ಗೋಯಿಂಗ್ ಥ್ರೂ ಆಲ್ ದೀಸ್ ಹಾರ್ಟ್ ಬ್ರೇಕ್ಸ್, ಪೇಯ್ನ್, ಸಫರಿಂಗ್ಸ್. ಸೊ ಇದೆಲ್ಲ ಅವ್ರ ಲೈಫಲ್ಲಿ ಆಗ್ತಾ ಇದೆ. ಆ್ಯಂಡ್ ನಿಮ್ಮ ಲೈಫಲ್ಲಿ ಯು ಆರ್ ಗೆಟಿಂಗ್ ಇನ್ ಟು ಎ ನ್ಯೂ ಫೇಸ್, ಲೈಕ್ ನೈಟ್ ಆಫ್ ಪೆಂಟಕಲ್ಸ್. ಯು ಆರ್ ಮೂವಿಂಗ್ ಟುವರ್ಡ್ಸ್ ದ ಅಬಂಡೆನ್ಸ್, ಹ್ಯಾಪಿನೆಸ್. ಲೈಫ್ ನಿಮಗೆ ಒಳ್ಳೊಳ್ಳೆ ಥಿಂಗ್ಸ್ನ ಆಫರ್ ಮಾಡ್ತಾ ಇದೆ. ನೋಡಿ, ವಾವ್, 6 ಆಫ್ ಕಪ್ಸ್. ನೋಡಿ, ನೈಟ್ ಆಫ್ ಪೆಂಟಕಲ್ಸ್, 6 ಆಫ್ ಕಪ್ಸ್. ಯು ಆರ್ ಮೂವಿಂಗ್ ಅವೇ. ಕಂಪ್ಲೀಷನ್ ಅಂತ ಹೇಳೋದಲ್ಲ, ನಂಬರ್ 10 ಕಾರ್ಡ್ ಬಂತಲ್ಲ ಇದು. ನೋಡಿ, ಇದು ಬಂದಿದೆ ನೋಡಿ. ಸೊ ಒಳ್ಳೆ ಪಾರ್ಟ್ನರ್ ಸಿಗ್ಬೋದು ನಿಮಗೆ, ಒಳ್ಳೆ ಲೈಫ್ ಪಾರ್ಟ್ನರು. ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ, ಫ್ಯಾಮಿಲಿ ರಿಲೇಷನ್ಶಿಪ್ಪು ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ಯು ಕ್ಲೇಮ್ ದಿಸ್ ಎನರ್ಜಿ, ಆಯಿತಾ? ಮರಿಬೇಡಿ, ಈ ಎನರ್ಜಿನ ಕ್ಲೇಮ್ ಮಾಡಿ. ಆ್ಯಂಡ್ ದೆನ್ ಯು ಆರ್ ಮೂವಿಂಗ್ ಟುವರ್ಡ್ಸ್ ದ ಗುಡ್ನೆಸ್. ಲೈಕ್ ಹೊಸ ಪಾರ್ಟ್ನರ್ ನಿಮ್ಮ ಲೈಫಲ್ಲಿ ಬರ್ತಾರೆ. ನಿಮ್ಮ ಬ್ರೇಕಪ್ ಆಗಿರ್ಬೋದು, ಬೇರೆಯವ್ರು ನಿಮ್ಗೆ ಹಾರ್ಟ್ ಬ್ರೇಕ್ ಮಾಡಿ ನೋವು ಕೊಟ್ಟು ಹೋಗಿರ್ಬೋದು. ಹೊಸ ಪಾರ್ಟ್ನರ್ ಬರ್ತಾ ಇದ್ದಾರೆ ನಿಮ್ಮ ಲೈಫಲ್ಲಿ. ನ್ಯೂ ಲವ್ ಇಸ್ ಕಮಿಂಗ್ ಇನ್ ಯುವರ್ ವೇ. ಸೊ ಪ್ರಪೋಸಲ್ಸ್, ಹೊಸ ಲೈಫ್ ಪಾರ್ಟ್ನರ್ ನಿಮ್ಮ ಲೈಫಲ್ಲಿ ಬರ್ತಾ ಇದ್ದಾರೆ. ಹೊಸ ಬಿಸ್ನೆಸ್ ಪ್ರಪೋಸಲ್ಸ್ ಬರ್ತಾ ಇರ್ಬೋದು, ಜಾಬ್ ಆಪರ್ಚುನಿಟೀಸ್ ಬರ್ತಾ ಇರ್ಬೋದು. ಇದೆಲ್ಲನೂ ತೋರಿಸ್ತಾ ಇದೆ ನೈಟ್. ಸೊ ಯು ಆರ್ ಗೋಯಿಂಗ್ ಟು ಗೆಟ್ 10 ಫೋಲ್ಡ್ಸ್, 10 ಪಟ್ಟು ಜಾಸ್ತಿ ನಿಮಗೆ ವಾಪಸ್ ಸಿಗುತ್ತೆ. ಸೊ ನಾನು ಮತ್ತೆ ಹೇಳಿದ್ನಲ್ಲ, ನಾನು ಹೇಳಿರೋದು ಕ್ಲೇಮ್ ಮಾಡಿ. 4 ಸಾರಿ ಕ್ಲೇಮ್ ಮಾಡಬೇಕು, 4 ಸಾರಿ ಬರೀಬೇಕು ನೀವು. ಆಮೇಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು. ದಿಸ್ ಈಸ್ ಆಲ್ಸೋ ಯು ಆರ್ ಬ್ಯಾಲೆನ್ಸಿಂಗ್ ದ ಕರ್ಮ ಯು ಆರ್ ಗಿವಿಂಗ್ ಇನ್. ಸೊ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ಯು ಆರ್ ಗೋಯಿಂಗ್ ಟು ಅಟ್ರಾಕ್ಟ್ ಮೋರ್ ಆ್ಯಂಡ್ ಮೋರ್ ಪಾಸಿಟಿವ್ ಎನರ್ಜೀಸ್. ನಿಮ್ಮ ಲೈಫಲ್ಲೂ ಕೂಡ ಒಳ್ಳೊಳ್ಳೆ ಪಾಸಿಟಿವ್ ಎನರ್ಜೀಸ್ ನಿಮ್ಮ ಲೈಫಲ್ಲಿ ಬರ್ತಾ ಹೋಗುತ್ತೆ.
ಸೊ ಮರಿಬೇಡಿ, ಇದನ್ನೆಲ್ಲ ಮಾಡಿ. ಹಾಗೆಯೇ ನಿಮಗೆ ಏಂಜಲ್ಸ್ ಪ್ರೊಟೆಕ್ಷನ್ಸ್ ಬೇಕು ಅನ್ನೋ ಹಾಗಿದ್ರೆ ಯೂಟ್ಯೂಬ್ ಚಾನಲ್ ಮೆಂಬರ್ಶಿಪ್ನ ತೊಗೊಳ್ಬೋದು. ಡೈಲಿ ಪ್ರೇಯರ್ಸಲ್ಲಿ ನೀವು ಜಾಯ್ನ್ ಆಗ್ತೀರಾ. ಸೊ ದಟ್ ನಿಮಗೆ ಡೈಲಿ ಏಂಜಲ್ಸ್ ಗೈಡೆನ್ಸ್ ಪ್ರೊಟೆಕ್ಷನ್ಸ್ ಎಲ್ಲ ಸಿಗುತ್ತೆ. ಲೆವೆಲ್ 1ನ ನೀವು ಚೂಸ್ ಮಾಡ್ಕೋಬೋದು. ಲೆವೆಲ್ 2 ಮೋರ್ ವಿಡಿಯೋಸ್ ಸಿಕ್ಕತ್ತೆ. ಪರ್ಸ್ನಲ್ ಮೆಂಬರ್ಶಿಪ್ ತೊಗೊಂಡಿರೋರ್ಗೆ ಮಾತ್ರ ವಿಡಿಯೋಸ್ ಪೋಸ್ಟ್ ಮಾಡ್ತಾ ಇದ್ದೀನಿ. ಬಟ್ ಲೆವೆಲ್ 1 ನೀವು ತೊಗೊಂಡ್ರೆ ನಿಮ್ಮದು ಏಂಜಲ್ ಪ್ರೇಯರ್ಸಲ್ಲಿ ಇನ್ವಾಲ್ವ್ ಆಗ್ತೀರಾ. ಸೊ ಯು ಆರ್ ಗೋಯಿಂಗ್ ಟು ಗೆಟ್ ಇನ್ ಮೈ prayers, angel prayers. So you are going to get abundance, happiness in your life. ಎಲ್ಲ ಬ್ಲಾಕೇಜಸ್ಸು ಕ್ಲಿಯರ್ ಆಗ್ತಾ ಹೋಗುತ್ತೆ. ಏಂಜಲ್ಸ್ ನಿಮಗೆ ಗಾರ್ಡ್ ಮಾಡ್ತಾರೆ, ಗೈಡ್ ಮಾಡ್ತಾರೆ. ಸೊ ಇದನ್ನು ಮಾಡಿ, ಕ್ಲೇಮ್ ಮಾಡಿ, ಮರಿಬೇಡಿ. ಧನ್ಯವಾದಗಳು.